ಕೃಷ್ಣ ಹಿಂದಿನ ಶ್ಲೋಕದಲ್ಲಿ ಅರ್ಜುನನಿಗೆ ಕೊಡುವಂಥ ಕಡೆಯ ತೀರ್ಮಾನ ಏನಂತಂದರೆ, ಅವನು ಯುದ್ಧಭೂಮಿಯಿಂದ ಹಿಮ್ಮೆಟ್ಟಬಾರದು, ಆದರೆ ಯುದ್ಧದಲ್ಲಿ ಹೋರಾಡಬೇಕು ಅನ್ನುವಂಥ ಒಂದು ಉಪದೇಶವನ್ನು ಕೊಟ್ಟಿದ್ದಾನೆ. ಹಾಗಾದರೆ ಸಾಂಖ್ಯಯೋಗದ ಶ್ಲೋಕ 35ರಲ್ಲಿ ಕೃಷ್ಣ ಏನು ಹೇಳ್ತಿದ್ದಾನೆ ನೋಡೋಣ ಬನ್ನಿ. ಭಯಾದ್ರಣದು ಪರತಂ ಮನ್ಸ್ಯಂತೆ ತ್ವಾಂ ಮಹಾರಥಾಃ ಯೇಷಾಂ ಚ ತ್ವಂ ಬಹುಮತೋ ಭೂತ್ವಾ ಯಾಸ್ಯಸಿ ಲಾಘವಂ. ಯಾರು ನಿನ್ನನ್ನು ದೊಡ್ಡ ವೀರ ಅಂತ ಕೈ ಮುಗಿದು ತಲೆಬಾಗಿ ನಿಲ್ತಿದ್ರೋ ಅವರು ನಿನ್ನನ್ನು ಹುಲ್ಲಿಗಿಂತ ಕಡೆಯಾಗಿ ನೋಡ್ತಾರೆ. ಸಮಾಜದಲ್ಲಿ ಉನ್ನತ ಪುರುಷನಾಗಿರುವ ನೀನು ಅವಮಾನಿತನಾಗಿ ಬದುಕಬೇಕಾಗುತ್ತೆ. ಆಡಬಾರದ ಅಸಭ್ಯ ಮಾತುಗಳು ಹುಟ್ಟಿಕೊಳ್ಳುತ್ತವೆ. ಇದರಿಂದ ಈ ಹಿಂದಿನ ಸರ್ವ ಸಾಧನೆ ಕೂಡ ಸುಳ್ಳು ಅಂತ ಹೀಗೆಳೆದು ಆಡ್ಕೊಳ್ಳೋಕೆ ಶುರು ಮಾಡ್ತಾರೆ ಅಂತ ಕೃಷ್ಣ ಅರ್ಜುನನಿಗೆ ತೀಕ್ಷ್ಣವಾಗಿ ಹೇಳ್ತಿದ್ದಾನೆ. ಒಬ್ಬ ಉತ್ತಮ ನ್ಯಾಯಾಧೀಶ ಅಂತ ಹೆಸರು ಪಡೆದಿರುವಂಥ ವ್ಯಕ್ತಿ ಯಾವುದೋ ಒಂದು ಸಂದರ್ಭದಲ್ಲಿ ತನ್ನ ಆತ್ಮೀಯ ಬಂಧುವಿಗೋಸ್ಕರನೋ ತನ್ನ ಸ್ನೇಹಿತನಿಗೋಸ್ಕರನೋ ಒಂದು ಕೆಟ್ಟ ತೀರ್ಪನ್ನು ಕೊಟ್ಟರೆ ಆತ ತನ್ನ ಸಂಪೂರ್ಣ ವ್ಯಕ್ತಿತ್ವವನ್ನು ಕಳೆದುಕೊಳ್ತಾನೆ. ಆತನ ಹಿಂದಿನ ಎಲ್ಲ ಸಾಧನೆಗಳು ಒಂದೇ ಒಂದು ಕ್ಷಣದಲ್ಲಿ ಮಣ್ಣುಪಾಲಾಗತ್ತೆ. ಅವನಿಂದ ಶಿಕ್ಷೆಗೆ ಒಳಗಾದ ಅಪರಾಧಿಗಳು ಅಸಭ್ಯವಾಗಿ ಅವನನ್ನು ನಿಂದಿಸೋಕೆ ಶುರು ಮಾಡ್ತಾರೆ. ಇಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಈ ಸಾಮಾಜಿಕ ಅರಿವನ್ನು ಕೊಡ್ತಾ ಇದ್ದಾನೆ. ಮುಂದಿನ ಸಂಚಿಕೆಯಲ್ಲಿ ಕೃಷ್ಣನ ಮುಂದುವರೆದ ಶ್ಲೋಕವನ್ನು ನೋಡೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.